ನಮಸ್ಕಾರ ವೀಕ್ಷಕರೇ. ಈ ಭೂಮಿ, ಈ ಪ್ರಪಂಚ ಏನಿದೆ, ಬ್ರಹ್ಮಾಂಡದಲ್ಲಿ ಭಾರತ ದೇಶದಂಥ ವೈಶಿಷ್ಟ್ಯಪೂರ್ಣವಾದಂಥ ದೇಶ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಭಗವಂತ ಸಾಕ್ಷಾತ್ ಪರಮಾತ್ಮ ವಿಷ್ಣು ದೇವರು, ಶಿವದೇವರು, ಹಾಗೆ ಆದಿಶಕ್ತಿಯ ರೂಪದಲ್ಲಿರುವಂತಹ ಎಲ್ಲ ದೇವರುಗಳು ಆಗಾಗ ಅವತಾರಗಳನ್ನು ಎತ್ತಾ ಇರ್ತಾರೆ. ಯಾಕಂತಂದರೆ ಇಲ್ಲಿರುವಂತಹ ಅಧರ್ಮಗಳನ್ನು ನಾಶ ಮಾಡಲಿಕ್ಕೆ ಆ ದೇವರು ಅವತಾರ ಇತ್ತು ನಮ್ಮ ಮನಸ್ಸಿನಲ್ಲಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ಕಲಿಯುಗದಲ್ಲಿ ಮನುಷ್ಯರು ಅರಿಷಡ್ವರ್ಗಗಳಾದಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರಗಳಿಗೆ ಬಲಿಯಾಗಿ ತಮ್ಮ ಮನುಷ್ಯತ್ವವನ್ನೇ ಮರೆತು ತಮ್ಮ ಜೀವನ ಬಂಗಾರದಂತೆ ಇರುತ್ತೆ ಅಂತ ಎಣಿಸ್ತಾ ತಮ್ಮ ಮನಸ್ಸಿನಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಬೆಳೆಸ್ತಾ ಹೋಗ್ತಾರೆ. ಆದರೆ ಅದು ಕೊನೆಗೆ ಅವ್ರಿಗೆ ಸಿಗುವುದೇನೆಂದರೆ ಒಂಟಿತನ. ಈ ಒಂಟಿತನದಲ್ಲಿ ಬೇಸತ್ತಾಗ ಅವರಿಗೆ ಸಲಹೆ ಕೊಡಬೇಕು ಅಂದರೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಸಾಧ್ಯ. ಹೀಗಾಗಿ ಒಬ್ಬ ಗುರುಗಳು ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವುದನ್ನು ಈ ರಾಯರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ.